ಶಿ ಈಸ್ ವೆರಿ ಗುಡ್ ವಿತ್ ವೆಸ್ಟರ್ನ್ ಡಾನ್ಸಿಂಗ್. ಓ, ನನ್ನ ತಂಗಿ ಹೆಸರು ಶಾಲಿನಿ. ಓಕೆ. ಅವ್ರದ್ದು ಅವಾಗ ಟೀಮ್ ಇತ್ತು. ಸಿನಿಮಾ ಅಂದ್ರೆ ನಮ್ಗೊಂದು ಬೇರೆ ಕಲ್ಪನೆ, ಬೇರೆ ಲೋಕ ಹೇಗೋ ಇದೆ ನಮ್ದಲ್ಲ. ಮತ್ತೆ ಬಡತನ ಮತ್ತೆ ಮಧ್ಯಮ ವರ್ಗದವರಿಗೆ ಇದು ಯಾವುದು ಅಲ್ಲ ಅನ್ನೋದಿದೆ ನಮಗೆ. ಅದು ಸ್ವಲ್ಪ ಕಷ್ಟನೇ ಎಲ್ಲ ಥರದಲ್ಲೂ ಒಪ್ಕೊಳ್ಳೋಕ್ಕೆ. ಪ್ಲಸ್ ನನಗೆ ಇನ್ನೊಂದು ಏನು ಗೊತ್ತಾ ಮಜಾ ಅಂದರೆ, ನಾನು ಕ್ಲಾಸಿಕಲ್ ಭರತನಾಟ್ಯ ಬಿಟ್ಟು ನಾನು ಸ್ಟೇಜ್ ಮೇಲೆ ನಮ್ಮ ಮನೆಯಲ್ಲೇ ಸಿನಿಮಾ ಹಾಡುಗಳೇ ಹಾಕ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. 8 ವರ್ಷದ ಮಗು, 8 ವರ್ಷದ ಹುಡುಗಿ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿದ್ದಾರೆ, MS ಬಿಲ್ಡಿಂಗ್ಗಳಿಗೆಲ್ಲ ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ತಂದೆ ಪರವಾಗಿ ನೀವು ಜೊತೆಗೆ ನಿಂತಿದ್ದೀರಾ. ನೀವು ಇವತ್ತು ನೋಡಿ ಕಾಂಟ್ರಾಕ್ಟ್ ಅವ್ರದ್ದು ಎಲ್ಲ ಕೆಲವು ವಿಷಯಗಳನ್ನ ನೋಡಿದಾಗ ಒಂಥರ ಸ್ವಲ್ಪ ಕರಳು ಚುರುನತ್ತೆ. ಬಿಕಾಸ್ ಆಫ್ ಸೀನ್ ಇಟ್ ಏನಾಗಿದೆ ಕಾಂಟ್ರಾಕ್ಟಿಂದ ಅಂತ. ಕಾಂಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಬಿಲ್ ಪಾಸ್ ಆಗಿಲ್ಲ ಅಲ್ಲ, ಒಂದು ಅಲ್ಲಿ ಬಂದಿಲ್ಲ, ಇಲ್ಲಿ ಬರಲಿಲ್ಲ, ಅಲ್ಲಿ ಬಂದಿಲ್ಲ ಅಂತ ಇವ್ರೇನು ಮಾಡಿದ್ರು ಒಂದೊಂದೇ ಕಳ್ಕೊಳ್ತಾ ಹೋದ್ರು. ಅಂದ್ರೆ ಹೇಗೆ ಲಿಂಕ್ ಆಯ್ತು ತುಳು ಸಿನಿಮಾಗೆ? ಹೇಗೆ ಆಯ್ಕೆ ಆದ್ರೆ ನೀವು? ತುಳು ಸಿನಿಮಾ ಹೇಗಂದ್ರೆ ಫಸ್ಟ್ ನಿಮ್ಮ ಸ್ಕ್ರೀನ್? ಹೌದು ತುಳು ಸಿನಿಮಾ. ಕೃಷ್ಣಪ್ಪ ಉಪ್ಪೂರ್ ಅಂತ ಅದ್ರ ನಿರ್ದೇಶಕರು, ಓಕೆ, ಅಲ್ಲಿ ಅವರೇನೆ, ಸೌತ್ ಕೆನಡಾದವ್ರೇನೆ. ಅವರು ಸಿನಿಮಾ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರು. ನನ್ಗೆ ಅವಾಗ ಈ ಮಂಗಳೂರು ಫ್ರೆಂಡ್ಸ್ ಜಾಸ್ತಿ. ದಾವಣಗೆರೆಲ್ಲ ನಂಗೆ ಇರೋದೇ ಒಂದು ಸಣ್ಣ ಟೀಮ್ ಇದೆ ಅಲ್ಲಿ ಮಂಗಳೂರು ಅವ್ರದ್ದು. ಎಲ್ಲ ಮಂಗಳೂರು ತುಳು ಸ್ಪೀಕಿಂಗ್ ಫ್ರೆಂಡ್ ಜಾಸ್ತಿ. ಮತ್ತು ನಾನು ಮೂಲತಃ ಸೌತ್ ಕೆನಡಾದವಳೆ ಆಗಿರೋದ್ರಿಂದ ತುಳು ಆ್ಯಕ್ಚುಲಿ ನಮ್ಮಮ್ಮನ ಅಪ್ಪನ ಮನೆ ಮದರ್ ಟಂಗ್. ಬಟ್ ನಾವೆಲ್ಲ ಕನ್ನಡನೇ ಮಾತಾಡೋದಾದ್ರೆ. ಸೊ ಹಾಗೆಲ್ಲ ಇತ್ತು. ಮತ್ತು ಮಂಗಳೂರಲ್ಲಿ ಡಾನ್ಸ್ ಟೀಮು, ಅವ್ರ ಸಿನಿಮಾ ಡಾನ್ಸ್ ಟೀಮ್ ಆದರೆ ಅದು, ಅವರೆಲ್ಲ ನಂಗೆ ಫ್ರೆಂಡ್ಸ್. ಮತ್ತು ನನ್ನ ತಂಗಿ, ಶಿ ಈಸ್ ವೆರಿ ಗುಡ್ ವಿತ್ ವೆಸ್ಟರ್ನ್ ಡಾನ್ಸಿಂಗ್. ನನ್ನ ತಂಗಿ ಹೆಸರು ಶಾಲಿನಿ. ಓಕೆ. ಅವ್ರದ್ದು ಅವಾಗ ಟೀಮ್ ಇತ್ತು. ಈಗ ನಾವು ಹರ್ಷ ಎಲ್ಲ ಇದ್ರಲ್ವಾ, ಎಕ್ಸ್ಟ್ರೀಮರ್ಸ್ ಗಿಂತ ಮುಂಚೆ ಒಂದ್ 2 ಟೀಮ್ ಇತ್ತು. ಅದ್ರಲ್ಲಿ ಶಾಲಿನಿ ಇದ್ಲು. ಶಾಲಿನಿ ಅಂಡ್ ಇವ್ರ ಹರಿಣಿ ಇಲ್ವಾ, ನಮ್ಮ ಹರಿಣಿ ಶಾಲಿನಿ ಎಲ್ಲ ದೇವರಿಂದ ಟೀಮ್. ಅಂಡ್ ವಿ ವರ್ ಇನ್ ದಾವಣಗೆರೆ. ಆದ್ರೆ ಬಟ್ ಬೇರೆ ಬೇರೆ ಊರಾದ್ರೂ ಇವೆಂಟ್ಸ್ ಅಲ್ಲೆಲ್ಲ ಶಿ ಯೂಸ್ ಟು ಡಾನ್ಸ್. ಅವಳು ವೆಸ್ಟರ್ನ್, ಅವಳು ಫುಲ್ ವೆಸ್ಟರ್ನ್, ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ಇವನು ವೆಸ್ಟರ್ನ್ ಡಾನ್ಸರ್ ಮಂಗಳೂರು. ಅವನು ಆ ಡೈರೆಕ್ಟರ್ ಮನೆ ಹತ್ರ ಇದ್ದಾನೆ, ಅವನು ಅವ್ರಿಗೆ ಫ್ರೆಂಡು. ಸೊ ಅವರು ನನ್ನ ಚಿಕ್ಕಪ್ಪನ ಮದುವೆಲೆ ಅವ್ರು ನೋಡಿಬಿಟ್ಟು, ಏನದು ಹೊಸಬೆಟ್ಟಲ್ಲಿ ನೋಡಿಬಿಟ್ಟು ಅವರು ಆ ಮದುವೆಗೆ ಬಂದಿದ್ರು. ಆಗ ಈ ಹುಡುಗನ ಕೇಳಿದ್ರು, ನಿಂಗೆ ಅವಳು ಗೊತ್ತಾ ಅಂತ. ಆಮೇಲೆ ಅವನು ಹೌದೌದು ನಂಗೆ ಚಂದ ಫ್ರೆಂಡ್ ಇದ್ದಾಳವಳು ಅಂತ ಹೇಳಿ ಅವ್ನು ನಮ್ಮ ಮನೆಗೆಲ್ಲ ಬಂದು ಉಳ್ಕೊಳ್ತಿದ್ದ ಅವನು ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಹಿ ಹ್ಯಾಡ್ ಬ್ರಾಟ್ ದ ಡೈರೆಕ್ಟರ್. ಅದು ಆಫರ್ ಬಂದಿದ್ದು. ಅಂದರೆ ನೀವು ಅವಾಗ ಅನ್ಕೊಂಡಿದ್ರಂತೆ ಭಾವನಾ, ಎಲ್ಲೋ ಇದೇ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಸಿನಿಮಾ ಆ್ಯಂಡ್ ಇನ್ನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ? ನಿಮಗೆ ಡೌಟ್ ಇತ್ತಂತೆ ಇಂಡಸ್ಟ್ರಿನಲ್ಲಿ? ಅಲ್ಲ, ಇಂಡಸ್ಟ್ರಿ ಅಂತ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ, ಏನು ಗೊತ್ತಿಲ್ಲ. ಏನಂದ್ರೆ ಸಿನಿಮಾ ಅನ್ನೋದು ಒಂಥರ ಶಾಕಿಂಗ್ ಅಲ್ವಾ. ಈಗ ಇಡೀ ನಮ್ಮ ರಿಲೇಟಿವ್ಸ್ ಅಲ್ಲಿ ಎಲ್ಲ ರಿಲೇಷನ್ಸ್, ಫ್ಯಾಮಿಲಿ ಸರ್ಕಲ್ಲು, ನನ್ನ ಅಜ್ಜನ ಮನೆ, ಅಜ್ಜಿ ಮನೆ, ಎಲ್ಲ ಅತ್ತೆ ಮನೆ ಎಲ್ಲ, ಸಿನಿಮಾನ ಪರವಾಗಿಲ್ವಾ ಅಂತ ನಮ್ಮಮ್ಮಂಗೆ ಎಷ್ಟೆಲ್ಲ ಫೋನ್ಸ್ ಬರ್ತಾ ಇತ್ತು. ಮತ್ತೆ ಹೀಗೆಲ್ಲ ಅಂದ್ರೆ ಒಂದು ಸಿನಿಮಾ ಅಂದ್ರೆ ನಮ್ಗೊಂದು ಬೇರೆ ಕಲ್ಪನೆ ಅಲ್ವಾ, ಬೇರೆ ಲೋಕ ಹೇಗೋ ಇದೆ ನಮ್ದಲ್ಲ. ಮತ್ತೆ ಬಡತನ ಮತ್ತೆ ಮಧ್ಯಮ ವರ್ಗದವರಿಗೆ ಇದು ಯಾವುದು ಅಲ್ಲ ಅನ್ನೋದಿದೆ ನಮಗೆ. ಅದು ಸ್ವಲ್ಪ ಕಷ್ಟನೇ ಎಲ್ಲ ಥರದಲ್ಲೂ ಒಪ್ಕೊಳ್ಳೋಕ್ಕೆ. ಪ್ಲಸ್ ನನಗೆ ಇನ್ನೊಂದು ಏನು ಗೊತ್ತಾ ಮಜಾ ಅಂದರೆ, ನಾನು ಕ್ಲಾಸಿಕಲ್ ಭರತನಾಟ್ಯ ಬಿಟ್ಟು ನಾನು ಸ್ಟೇಜ್ ಮೇಲೆ ನಮ್ಮ ಮನೆಯಲ್ಲೇ ಸಿನಿಮಾ ಹಾಡುಗಳೇ ಹಾಕ್ತಿರ್ಲಿಲ್ಲ. ನಮ್ಮಮ್ಮ ಸಿನಿಮಾಗಳು ನೋಡ್ತಾ ಇದ್ರ? ಸಿನಿಮಾಗಳಂದ್ರೆ ನಮ್ಮಪ್ಪ ಅಮ್ಮ ಅವರಿಬ್ಬರೇ ಹೋಗಿ ನೋಡ್ಕೊಂಡು ಬರೋದು. ನಿಮ್ಮ ಮಕ್ಕಳು ಆಮೇಲೆ ಅವ್ರು ಹೋಗಿ ನೋಡ್ಕೊಂಡು ಬರ್ತಾರೆ. ಫಸ್ಟು ಬರೀ ರಾಜ್ಕುಮಾರ್ ಅವರು, ಬರೀ ಅನಂತನಾಗ್ ಸರ್. ಅದರಲ್ಲಿ ನಿಶಬ್ದ ಬಂದಾಗ್ಲೇನೆ ಸಿನಿಮಾ ನಮ್ಗೆ ಯಾರಿಗೂ ತೋರಿಸಲಿಲ್ಲ. ಯಾಕಂದ್ರೆ ಒಂದು ಡೆಲಿವರಿ ಸೀನ್, ಒಂದ್ ಸ್ವಲ್ಪ ತುಂಬಾ ಇದಾಗಿರೋ ಡಿಸ್ಟರ್ಬಿಂಗ್ ಸೀನ್, ರಿಯಲಿಸ್ಟಿಕ್ ಡೆಲಿವರಿ ಸೀನ್ ಇದೆ ಅಂತ ಹೇಳ್ಬಿಟ್ಟು ಅದು ಎಲ್ಲ ಮಕ್ಳು ನೋಡೋಕೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನೀವು ಬಿಲೀವ್ ಇಟ್, ನಾವು ನಿಶಬ್ದ ನೋಡೇ ಇಲ್ಲ ಯಾವತ್ತೂ. ಟಿವಿಲಿ ಬಂದ್ಮೇಲೆ ನೋಡಿದ್ವಿ ನಾವು. ಎಷ್ಟು ಅಂದ್ರೆ ಹೆಂಗ್ ಕಾಪಾಡಿದಾರೆ ನೋಡಿ ಮಕ್ಕಳನ್ನ. ಐ ಥಿಂಕ್ ಪೋಷಕರು ಬಟ್ಟೆ ಕೊಡ್ಸೋದಾಗ್ಲಿ, ಇನ್ನು ಆಟ ಸಾಮಾನು ಕೊಡ್ಸೋದು ಮುಖ್ಯ ಅಲ್ಲ ಅಂತ ಅನ್ಸುತ್ತೆ. ಸಂಸ್ಕಾರ ಕೊಡೋದು ಇಂಪಾರ್ಟೆಂಟ್. ಆ್ಯಂಡ್ ಅವರ ಇನ್ನೋಸೆನ್ಸ್ನ ನಾವು ಕಾಪಾಡಬೇಕು ಸ್ವಲ್ಪ ವರ್ಷ ಆದ್ರೂ. ಐ ಥಿಂಕ್ ದಟ್ಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಎಕ್ಸಾಕ್ಟ್ಲಿ. ಸ್ವಲ್ಪ ದಡ್ಡಿ ಅಂತ ಅನ್ನಿಸ್ತಾ ಇರುತ್ತೆ, ಸುಮಾರು ಜನ ಟೋಪಿ ಹಾಕ್ತಾ ಇರ್ತಾರೆ, ಆಮೇಲೆ ಕೊನೆಯಲ್ಲಿ ಇಲ್ಲ ಭಾವನಾ. ಬಟ್ ನಾನೆಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಅಂದರೆ ಹೌ ಮಚ್ ಯು ಆರ್ ಸಪೋರ್ಟಿವ್ ಆ ಚಿಕ್ಕ ವಯಸ್ಸಿನಲ್ಲೇ, ಅಥವಾ
ಆ ಒಂದು ಎಳೆ ವಯಸ್ಸಿನಲ್ಲೇ ಡ್ಯೂ ಟು ಸಮ್ ರೀಸನ್ಸ್ ತಂದೆಯವರು ರಾಮಣ್ಣ ಸಾರು ಕೆಲಸನ ಬಿಡಬೇಕಾಗಿರೋಂಥ ಪರಿಸ್ಥಿತಿ ಬರುತ್ತೆ, ಏನೋ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ. ಆ ಟೈಮ್ನಲ್ಲಿ ಅಂದ್ಕೊಂಡಂಗೆ ಆಗಲಿಲ್ಲ. ವೆರಿ ಹಾರ್ಡ್ ಟೈಮ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಭಾವನಾ 8 ವರ್ಷನಾ? 8 ವರ್ಷ. ನನಗೆ 8 ವರ್ಷದ ಮಗು, 8 ವರ್ಷದ ಹುಡುಗಿ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿದ್ದಾರೆ, MS ಬಿಲ್ಡಿಂಗ್ಗಳಿಗೆಲ್ಲ ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ತಂದೆ ಪರವಾಗಿ ನೀವು ಜೊತೆಗೆ ನಿಂತಿದ್ದೀರಾ, ನಿಮ್ಮ ತಂದೆ ಜೊತೆಗೆ. ತುಂಬ ಜನ ಮಕ್ಕಳು ಇದು ನಿಮ್ಮನ್ನ ಯಾರೂ ದಡ್ಡಿ ಅನ್ನಲ್ಲ, ಅದು ನೀವು ಅನ್ಕೋಬೇಕಷ್ಟೇ. ನಿಮಗೆ ಯು ಆರ್ ನಾಟ್, ಯು ಆರ್ ಸಚ್ ಎ ಸ್ಟ್ರಾಂಗ್ ವುಮೆನ್. ಸ್ಟ್ರಾಂಗ್ ಇದ್ದೀನಿ, ಬಟ್ ಇಟ್ಟೋಪಿಯಲ್ಲ ಹಾಕುವಾಗ ಗೊತ್ತಾಗಲ್ಲ ನನಗೆ. ಆದರೆ ಆ ಥರ ಯೋಚನೆ ಮಾಡಲ್ಲ. ಬಟ್ ಅಂಥ ಒಂದು ಪ್ಯಾಚ್ ಟೈಮ್, ಅಂಥ ಒಂದು ಹಾರ್ಡ್ ಟೈಮ್ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಅದೊಂದು ಟೈಮ್ ಕಾರಣ. ಸ್ಟ್ರಾಂಗ್ ಅನ್ನೋಕ್ಕಿಂತ ಏನು ಗೊತ್ತಾ, ನನಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಅದರಿಂದ. ಏನು ಗೌರ್ಮೆಂಟ್ ಸರ್ಕಾರಿ ಆಫೀಸ್ಗಳಂದರೆ ಏನು, ಆಫೀಸರ್ ಅಂದರೆ ಏನು ಅಂತ. ಹಾಗಾಗಿ ನನಗೆ ಸಿನಿಮಾದಲ್ಲಿ ನಂಗೆ ಗೊತ್ತಿಲ್ಲ ಈ ಗ್ಲಾಮರ್ ಗಿಮರ್ ನಥಿಂಗ್, ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ನನಗೇನು ಡ್ಯಾನ್ಸು ಕಲಿತಿದ್ದೀನಿ, ಚಂದ ಮಾಡಿ ನನ್ನ ಗುರುಗಳಾಗಲಿ ಅವ್ರ ಮನೇಲೇ ಕೂರಿಸ್ಕೊಂಡು ಮನೆ ಮಕ್ಕಳ ಥರನೇ, ಅದರಲ್ಲಿ ಏನು ಭೇದ ಭಾವನೆ ಇಲ್ಲ ಆಯಿತಾ. ಆ ಥರ ಇದ್ದಿದ್ದು ಬಿಟ್ಟರೆ ನಮ್ಮ ಮನೆ ಒಂದು ಮಂಜುನಾಥ ನಗರಲ್ಲಿ ಆಯಿತಾ. ಗೌರಮ್ಮಜ್ಜಿ ಅಂತ, ಶಿ ವಾಸ್ ದಿ ಓನರ್ ವಠಾರದಲ್ಲಿ. ಅದಕ್ಕೆ 15-12 ಇದ್ದರೆ ಹೆಚ್ಚು. ಅದರಲ್ಲೇ ಬಾತ್ರೂಮ್, ಅಡುಗೆ ಮನೆ, ಹಾಲ್ 10/8 ಇರಬಹುದೇನೋ ವಠಾರದಲ್ಲಿ. ಅದರಲ್ಲಿ ಒಂದು ಮನೆ ಇದು ರೇಷ್ಮೆ ಸೀರೆ ಮಾಡೋರು, ಇನ್ನೊಂದು ಮನೆಯಲ್ಲಿ ಊದ್ಬತ್ತಿ ಹೊಸೆಯೋರು. ಅದರಲ್ಲಿ ನಮ್ಮ ಮನೇಲಿ ಮಾತ್ರ ನಾವೊಬ್ಬರೇ ಓದೋ ಮಕ್ಕಳಿರೋದು. ಇಡೀ ಆ ವಠಾರದಲ್ಲಿ ಬೇರೆ ಯಾರು ಮತ್ತು ಓದೋ ಮಕ್ಕಳಿಲ್ಲ. ಆಗಲೇ ಅಂದರೆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿರೋರು ಇನ್ನೊಂದು ಕಡೆ. ಮತ್ತು ಅವರೇ ಗೌರಮ್ಮಜ್ಜಿ ಅಂತ, ಅವರ ಮಗಳೇ ಸುಶೀಲಮ್ಮ ಅಂತ ಇದ್ದರು, ಅವ್ರ ಮೊಮ್ಮಗಳು, ಅವಳಿಗೆ ಮದುವೆ ಆಗಿಬಿಟ್ಟಿತ್ತು. ಎಲ್ಲ ಮಾತುಕತೆ ಎಲ್ಲ ಹೆಂಗೆ ನಡೆಯುತ್ತಂದರೆ ಅಲ್ಲಾಗಲೇ ಹೆಂಗಸರು ವಾತಾವರಣ. ಅಂದರೆ ಮಗು ಬಗ್ಗೆ ಅಂತೆ, ಹಿಂಗಂತೆ ಹಂಗಂತೆ ಹೆಂಗಸರು ಮಾತಾಡೋದಿರುತ್ತಲ್ಲ, ಅದೇ ಮಾತು. ನಾವು ಬರೀ ಮೂರು ಮಕ್ಕಳು ಮಾತ್ರ ವಠಾರದಲ್ಲಿ ಓದೋ ಮಕ್ಕಳಿರೋದು. ಸೊ ನೀವು 5 ಜನ ಮನೆಯಲ್ಲಿ ಅಷ್ಟೇ, ಚಿಕ್ಕ ಮನೆ, ಅಪ್ಪ ಅಮ್ಮ ನಾವು 3 ಜನ ಮಕ್ಕಳು. 5 ಅಲ್ಲ 6, ನನ್ನ ಅಜ್ಜಿ ಸಹ ಇರ್ತಿದ್ರು. 6 ಅಷ್ಟೇ ಅಲ್ಲ, ಒಂದೊಂದ್ಸತಿ ಅಲ್ಲಿಗೆ ನಮ್ಮ ಮನೇಲಿ ಎಷ್ಟು ಜನ ಬರ್ತಿದ್ರು ಗೊತ್ತಾ. ಅದು ಮಜಾ ಇತ್ತು. ಮಂಚ ಆಯ್ತಾ, ಒಂದೇ ಮಂಚ ಇರಲ್ಲ. ಅಂಡ್ ವಿ ಹ್ಯಾಡ್ ದಿಸ್, ಅದು ಗೋದ್ರೇಜಿಂದ ಬರುತ್ತಲ್ಲ, ಕಬ್ಬಣದ ಬರುತ್ತಲ್ಲ, ಮಂಚ ಇರುತ್ತಲ್ಲ, ಅದು ಡಬಲ್ ಮಂಚ ಇತ್ತು. ಗೆಸ್ಟ್ ಬಂದ್ರೆ ನಾವೆಲ್ಲ ಮಂಚದ ಅಡಿ ಕೆಳಗೆ, ಗೆಸ್ಟ್ ಇಲ್ಲ ಅಂದ್ರೆ ನಮ್ಗೆಲ್ಲ ಮಂಚದ ಮೇಲೆ ಮಲ್ಗಕ್ಕೆ ಅವಕಾಶ. ಸೊ ಮಂಚದ ಮೇಲೆ ಮಲ್ಕೊಳ್ಬೇಕಂದ್ರೆ ಅವತ್ತು ಒಂದಿನ ಟರ್ನ್ ಬೈ ಟರ್ನ್ ಮಾಡ್ಕೊಳ್ಬೇಕು. ಅಂದ್ರೆ ಅಜ್ಜಿ ಒಟ್ಟಿಗೆ ಮಲ್ಕೊಳ್ಳೋದು, ಅಜ್ಜಿಗೆ ಮಂಚದ ಮೇಲೆ, ಇಲ್ಲ ಮಮ್ಮಿ ಅಮ್ಮ ಮಲ್ಕೊಳ್ಬೇಕು ಆಯ್ತಾ. ಶಿಫ್ಟ್, ಅದು ಒಂಥರ ಮಂಚ ಇಸ್ ಅ ಶಿಫ್ಟ್. ಇಲ್ದಿರ ಯಾವಾಗ್ಲೂ ಮಂಚದ ಅಡಿ ಮಲ್ಗಬೇಕು. ಸೋ ನೈಸ್, ಸೋ ನೈಸ್. ಎಂತ ಮುದ್ದಾದ ಜೀವನ ಅಲ್ಲ ಅದು. ಒಂಥರ ಚೆನ್ನಾಗಿದೆ. ಅನ್ವೇಷಣೆ ಸಿನಿಮಾ ನೋಡಿದೀರಾ? ಅದ್ರಲ್ಲಿ ಹಂಗೆ ಆಗಿ ತೋರಿಸಿದಾರೆ ನೋಡಿ. ಅದ್ರೊಳಗೆ ಮಂಚದ ಅಡಿ ಎಲ್ಲ ಹೋಗ್ತಾ ಇರ್ತಾರೆ ಇವರು ಅನ್ವೇಷಣೆಯಲ್ಲಿ. ಐ ಥಿಂಕ್ ಇಟ್ ವಾಸ್ ಅ ವೆರಿ ಟಿಪಿಕಲ್ ಲೈಫ್ ಅನ್ಸುತ್ತೆ ಅವತ್ತಿನ ದಿನಗಳಲ್ಲಿ. ಸಾಕಷ್ಟು ಜನರ ಮನೇಲಿ ಮಂಚ ಇರೋದೇ ದೊಡ್ಡ ಮಾತು. ಎಕ್ಸಾಕ್ಟ್ಲಿ. ಎಲ್ಲ ಹಾಸಿಗೆಗಳ ಕಾಲ ಅಲ್ವಾ ಅವಾಗ, ಚಾಪೆಗಳ ಕಾಲ. ಚಾಪೆ ಹಾಸಿಗೆ ಇದ್ರೆ ದೊಡ್ಡ ವಿಷಯ. ಬೆಂಗಳೂರಲ್ಲಿ ಅವಾಗ ಅಷ್ಟು ಚಳಿ, ಚಾಪೆ ಮೇಲೆ ಮಲ್ಗಕ್ಕೆ ಆಗ್ತಾ ಇರಲಿಲ್ಲ ಅವಾಗ. ಸೊ ಎಲ್ಲ ಯಾವಾಗ್ಲೂ ಮಂಚದ ಅಡಿನೂ ಮಜಾ ಇರತ್ತಲ್ಲ. ನಾವು 3 ಜನ ಅಲ್ಲ, ಕತೆ ಹೇಳ್ಕೊಂಡ್ ಮಲ್ಕೊಳ್ಳೋದು. ಯಾರಾದ್ರೂ ಇಲ್ಲ ಅಂದಾಗ ನಾವು ಮಂಚದ ಮೇಲೆ ಒಬ್ಬೊಬ್ರಿಗೆ ಒಂದೊಂದಿನ ಟರ್ನ್ ಸಿಗ್ತಾ ಇತ್ತು. ಆಮೇಲೆ ನಮ್ಗೆ ಆಟ ಸಾಮಾನು, ಐ ವಿಲ್ ಟೆಲ್ ಯು ಸಮಥಿಂಗ್, ಐ ಡೋಂಟ್ ನೋ, ಇಟ್ಸ್ ಸಮಥಿಂಗ್, ಐ ಡೋಂಟ್ ನೋ. ಇವತ್ತು ನನ್ಗೆ ಆಟ ಸಾಮಾನೆಲ್ಲ ಮಕ್ಳಿಗೆ ಕೊಡಿಸ್ತಾ ಇರ್ಬೇಕು ನಂಗೆ ಅನ್ಸತ್ತೆ. ಯಾಕೆ ಕೊಡಿಸ್ತಾರೆ? ಯಾಕಂದ್ರೆ ಆಟ ಸಾಮಾನು ಮಕ್ಕಳು ಅವರಾಗೆ ಮಾಡ್ಕೊಳ್ಬೇಕು ಅಂತ ನನ್ನ ವಾದ. ಕರೆಕ್ಟ್ ಅಲ್ವಾ? ಎಲ್ಲದೂ ಇಟ್ಸ್ ರೆಡಿ, ಪ್ರಿಪೇರ್ಡ್ ಪಜಲ್ಸ್, ಪ್ರಿಪೇರ್ಡ್ ಥಿಂಗ್ಸ್. ಸೊ ನಮ್ಗೆ ಆಟ ಸಾಮಾನು ಇದು ಮಗ್ಗದಲ್ಲಿ, ಅದು ಮಾಡ್ತಾ ಇದ್ರಲ್ಲ, ಮಗ್ಗದಲ್ಲಿ ಅದು ರೇಷ್ಮೆ ಸೀರೆಗೆ ಡಿಸೈನ್ ಜರಿಗೆ ಬರುತ್ತೆ, ಆ ಕಾರ್ಡ್ ಬೋರ್ಡ್ ತರ ಇರುತ್ತೆ ನೋಡಿ, ಅದೇ ನಮ್ಗೆ ಆಟ ಸಾಮಾನು. ಸೊ ವಿ ಯೂಸ್ ಟು ಬಿಲ್ಡ್ ಹೌಸಸ್ ಅದರಲ್ಲೇನೆ. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ, ಎಷ್ಟು ಚಂದ ಇದೆ ಅಲ್ಲ ಅದು. ಅದ್ರಲ್ಲೇ ಎಷ್ಟು ಬೇಕಾದ್ರೆ ನೀವು ದೊಡ್ಡ ಮನೆ ಮಾಡ್ಕೊಳ್ಳಿ, ಅದಕ್ಕೇನಂತ ಎಷ್ಟು ಬೇಕಾದ್ರೂ ದೊಡ್ಡ ಮನೆ ಕಟ್ತಾ ಹೋಗ್ಬೋದು, ಬಿಲ್ಡಿಂಗ್ಸ್. ಇಲ್ಲಿ ತಂದೆ ಜೊತೆ ನಾನು ನಿಲ್ಬೇಕು ಅಂತ ಅಷ್ಟು ಚಿಕ್ಕ ವಯಸ್ಸು ನಿಮ್ಗೆ ಅನ್ಸಿದ್ದೇನಕ್ಕೆ? ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಪ್ಪ ಅಮ್ಮ ಕೂತ್ಕೊಂಡು ಹೇಳ್ತಾ ಇರೋದಷ್ಟೇ, ನನ್ನ ಮುಖ ನೋಡೋದು. ಅವರಿಬ್ರು ಇನ್ನೂ ತುಂಬ ಪುಟ್ಟೋರಿದ್ರು. ನಂಗೊಂಥರ ಮನೇಲಿ ಅದ್ರ ಬಗ್ಗೆ ನಮಗೇನು ಒಂದು
ಏನೋ ಕೀಳು ಮನೋಭಾವನೆ ಇಲ್ಲ ಬಡತನದ ಬಗ್ಗೆ. ಬಡತನ ಅಂತ ಅಂದ ಕಾರಣಕ್ಕೆ ನಮಗೇನೋ ಏನೇನು ಸಿಗಬೇಕು ನಮ್ಮ ಜೀವನದಲ್ಲಿ ಅದೆಲ್ಲ ಸಿಗ್ತಾ ಇಲ್ಲ ಅಂತಲ್ಲ, ಅದೆಲ್ಲ ಚೆನ್ನಾಗೇ ಸಿಗ್ತಾ ಇದೆ. ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಬಟ್ ಅಲ್ಲಿ ನನ್ನ ತಾಯಿ, ನನ್ನ ಟೀಚರ್ ಇವತ್ತಿಗೂ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಹೆಡ್ ಮಿಸ್ಟ್ರೆಸ್ ಆಫ್ ಕೃಷ್ಣ ಸ್ಕೂಲ್. ಅವತ್ತಿನಲ್ಲಿ ಅವರಿಗೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗಿತಿದ್ವಿ ಅಲ್ಲ. ನಮ್ಮಮ್ಮ ಬಂದುಬಿಟ್ಟು ಫೀಸ್ ಕೊಡೋಕ್ಕಾಗಲ್ಲ, ಈಗ ಒಂದು 3 ತಿಂಗಳು ಟೈಮ್ ಕೊಡಿ ಅಥವಾ 4 ತಿಂಗಳು ಟೈಮ್ ಕೊಡಿ ಅಂದರೆ ಅಷ್ಟು ಟೈಮ್ ಕೊಡ್ತಾಯಿದ್ರು. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಹೇಳ್ತಿದ್ರು, ಮಮ್ಮಿ ಬಂದುಬಿಟ್ಟು ಹೇಳ್ತಿದ್ರು, ಅಲ್ಲಿ ವಾತಾವರಣ ಸರಿ ಇಲ್ಲ, ನನ್ನ ಮಕ್ಕಳನ್ನ ಹೊರಗಡೆ ಬಿಡಲ್ಲ ಆಟ ಆಡೋಕ್ಕೆಲ್ಲ, ಸ್ಕೂಲ್ ಆದಮೇಲೆ ನೀವೇ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು, ಇಲ್ಲೇ ಆಟ ಆಡ್ಕೊಂಡ್ಲಿ, ಅವರಿಗೂ ಮಕ್ಕಳಿದ್ರಲ್ವಾ ಅವ್ರ ಜೊತೆನೇ ಆಟ ಆಡಿಕೊಂಡು ದೆನ್ ವಿ ಯೂಸ್ ಟು ಗೋ ಬ್ಯಾಕ್ ಹೋಮ್. ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಬಟ್ ಈ ಥರ ಹೇಳ್ತಾಯಿದ್ರು, ಪಪ್ಪ ಕಷ್ಟ ಇದೆ ನಮ್ಗೆ ಏನಂತ ಅಷ್ಟು ಗೊತ್ತಾಗಲ್ಲ. ಬಟ್ ನನ್ನ ತಂದೆ ಮನೆ ಕಡೆ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು. ಮತ್ತು ಹಳ್ಳಿ ಮನೆತನ ಅಂದರೆ, ಹಳ್ಳಿ ಮನೆತನ ಅಂದರೆ ನಾನು ಯಾಕೆ ಹಂಗೆ ಹೇಳ್ತೀನಂದರೆ, ಇವತ್ತು ನಾವು ಹಳ್ಳಿಯವರು ಬಡತನ ಅಂತ ಹೇಳಿದ್ರೆ ಒಂದು ದೇ ಹ್ಯಾವ್ ಲ್ಯಾಕ್ ಆಫ್ ಪ್ಲ್ಯಾನಿಂಗ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಝೀರೋ ಇರುತ್ತೆ. ಮತ್ತು ಯಾರ ಹತ್ರ ಅದು ಇವತ್ತು ಅದೇ ನಡೀತಾ ಇರೋದು. 1 ಲಕ್ಷ ಒಬ್ರ ಹತ್ರ ಇದೆ ಅಂದರೆ ಇದು ಕೊಟ್ಬಿಡಿ ಅದು ಕೊಟ್ಬಿಡಿ ಅಂತ ಎಲ್ಲ ಅಲ್ಲೇ ಖಲಾಸು. 1 ಲಕ್ಷ, ಆ 1 ಲಕ್ಷದಲ್ಲಿ ಅಟ್ಲೀಸ್ಟ್ ಒಂದು 5,000 ಎತ್ತಿಡಬೇಕು ಅನ್ನೋದು ಯಾರೂ ಮಾಡಲ್ಲ. ಅಂದರೆ ಫೈನಾನ್ಷಿಯಲಿ ದೇ ವೆರಿ ಪೂರ್ ವಿತ್ ಪ್ಲಾನಿಂಗ್ಸ್. ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬ ಪೂರ್ ಇರುತ್ತೆ. ಆ ಥರ ನನ್ನ ತಂದೆ ಮನೆಯಲ್ಲಿ ಬ್ಯಾಡ್ ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲ. ಎಲ್ಲ ಇದ್ರೂ ಎಲ್ಲ ಕಳ್ಕೊಂಡು ಏನೂ ಇಲ್ಲದೆ ಕೊನೆಯಲ್ಲಿ ನಾವು ಗೌರಮ್ಮಜ್ಜಿ ಬರೀ ನಮಗೆ ಓನರ್ ಆಗಲಿಲ್ಲ. ಅವರೇನು ಮಾಡಿದ್ರು, ನಮ್ಮಪ್ಪಂಗೆ ಜೀವನೋಪಾಯಕ್ಕೆ ಅಂತ ಹೇಳಿ, ಅಂದರೆ ತುಂಬ ಕಷ್ಟ, ಅಂದರೆ ಊಟಕ್ಕಿಲ್ಲ ಅಲ್ಲ, ಏನಾದರೂ ಒಂದು ಮಾಡಬೇಕಲ್ಲ. ಮತ್ತು ನಿಮ್ಗೆ ಯಾವುದೇ ಒಂದು ಉದ್ಯೋಗ ಮಾಡಬೇಕು, ಒಂದು ಇವತ್ತಿಗೂ ಏನಾದ್ರು ಒಂದು ಗಾಡಿ ಅಂಗಡಿ ಇಡಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಸಮಥಿಂಗ್ ದೇರ್. ಸೊ ಆ ಇನ್ವೆಸ್ಟ್ಮೆಂಟು ಶೀ ಗೇವ್ ಇಟ್ ಟು ಅಸ್. ಅವ್ರು ಏನಂದರೆ ಅವ್ರದ್ದೇ ಕೈಮಗ್ಗ ಇತ್ತು, ಪವರ್ಲೂಮಲ್ಲ ಕೈಮಗ್ಗ ಇತ್ತು. ಆ ಕೈಮಗ್ಗದ ಸೀರೆಗಳನ್ನು ಪಪ್ಪಂಗೆ ಕ್ರೆಡಿಟ್ ರೂಪದಲ್ಲಿ ಕೊಡ್ತಾಯಿದ್ರು. ನೀನು ಮಾರ್ಕೊಂಡು ಬಾ ರಾಮಣ್ಣ, ಪರವಾಗಿಲ್ಲ, ಅದ್ರ ಮೇಲೆ ಬಂದಿದ್ದನ್ನು ಇಟ್ಕೋ, ನೀನು ಇಷ್ಟು ಸೀರೆ ಮಾರ್ಕೊಂಡು ಬಂದರೆ ಇಷ್ಟು, ಅದು ನನಗೆ ಗೊತ್ತಿಲ್ಲ ಎಷ್ಟು ಅಂತ, ಬಟ್ ಶಿ ಯೂಸ್ ಟು ಸೇ ದಿಸ್, ಆಯಿತಾ. ಸೊ ವಿ ವರ್ ಡಿಪೆಂಡಿಂಗ್ ಆನ್ ಹರ್ ಕಂಪ್ಲೀಟ್ಲಿ. ಅವರೆಷ್ಟು ಸೀರೆ ಕೊಡ್ತಾರಲ್ಲ ಮಾರಕ್ಕೆ, ಅದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಅದರಲ್ಲಿ ಇದು ಎಲ್ಲ ನಡೀತಾ ಇತ್ತು. ಇದೇನಾಗಿದೆ ಅಂದರೆ, ನಮ್ಮಪ್ಪಂದು ನಮ್ಮ ಭಾರತ ದೇಶದ 2ನೇ ಕೇಸ್ ಈ ಥರ. ಒಂದು ರಾಜಸ್ಥಾನಲ್ಲಿ ಒಂದು ಕೇಸ್ ಇದೆ, ಒಂದು ನನ್ನ ತಂದೆ ಸೆಕೆಂಡ್ ಕರ್ನಾಟಕದಲ್ಲಿ. ಏನು ಮಾಡಿದ್ದಾರೆ ಇವ್ರೇನು ಮಾಡಿಬಿಟ್ರು, ಸರ್ಕಾರಿ ಇದರಲ್ಲಿ ಸ್ವಲ್ಪ ಜೀವನ ಸಾಗಿಸೋದು ಕಷ್ಟ, ಆ ಕಡೆ ಹೊಲ ಜಮೀನು ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿಗೂ ಕೊಡಬೇಕು, ಬಿತ್ತನೆ ಕೊಡಬೇಕು, ಬೀಜ ಕೊಡಬೇಕು ಅಂದರೆ ಸಾಲ್ತಾ ಇಲ್ಲ. ಆಮೇಲೆ ಆಗ ಸರ್ಕಾರದಲ್ಲಿ ಇಷ್ಟೊಂದು ಫಂಡ್ಸ್ ಎಲ್ಲ ಇಲ್ಲ, ದಸ್ ನಾಟ್ ಮಚ್ ಅಲ್ಲ. ನಮ್ಮ ದೇಶನೇ ಅವಾಗ ಇನ್ನೂ ಬಡತನದಿಂದ ಬಡತನದಲ್ಲೇ ನಾವು ಸಾಕ್ತಾ ಇದೀವಿ ದೇಶನೇ. ಸೊ ದೇಶ ಏನು ಅಷ್ಟೊಂದು ಕೊಡ್ತಾ ಇರಲಿಲ್ಲ. ಇಟ್ ವಾಸ್ ದೇರ್, ಆಯಿತಾ, ಪ್ರೋಗ್ರಾಮ್ಸ್ ಇರೋದು ಸ್ವಲ್ಪ ಇತ್ತಷ್ಟೇ. ಸೊ ಇವರು ಅದೆಲ್ಲದಕ್ಕೂ ಆಗಲ್ಲ ಅಂತ ಏನು ಮಾಡಿಬಿಟ್ರು, ಕಾಂಟ್ರಾಕ್ಟ್ ಮಾಡೋಣ ಅಂತ ಕಾಂಟ್ರಾಕ್ಟಿಗೆ ಇಳಿದ್ಬಿಟ್ರು. ನಮ್ಮಪ್ಪ ರಿಸೈನ್ ಮಾಡಿಬಿಟ್ರು. ಈ ರಿಸೈನ್ ಮಾಡಿದಾಗ ಏನಾಗಿದೆ, ರಿಸೈನ್ ಮಾಡಿಬಿಟ್ಟಿದ್ದಾರೆ. ಅದು ಶಿವಮೊಗ್ಗದಲ್ಲಿ ಲೆಟ್ರ್ ಬರ್ಕೊಟ್ಬಿಟ್ಟಿದ್ದಾರೆ, ರಾಜೀನಾಮೆ ಪತ್ರ ಬರ್ಕೊಟ್ಟಾಯಿತು, ಬಂದಾಯಿತು. ರಾಜೀನಾಮೆ ಪತ್ರ ಬರ್ಕೊಟ್ಟ ಮೇಲೆ ನಾವಿನ್ನೂ ಎಷ್ಟು, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರು ರಾಜೀನಾಮೆ ಕೊಟ್ಟಾಗ, ಸೆಕೆಂಡ್ ಸ್ಟ್ಯಾಂಡರ್ಡು ಇಲ್ಲ, ನಾವು ಇನ್ನೂ ತುಂಬ ಪುಟ್ಟೋಳು, ಆಯಿತಾ. ಬರ್ಕೊಟ್ಬಿಟ್ಟಿಯಾರ. ಅದು ಬರ್ತಾ ಈ ಕಾಂಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಇವತ್ತು ನೋಡಿ, ಕಾಂಟ್ರಾಕ್ಟ್ ಅವ್ರದ್ದು ಎಲ್ಲ ಕೆಲವು ವಿಷಯಗಳನ್ನ ನೋಡಿದಾಗ ಒಂಥರ ಸ್ವಲ್ಪ ಕರಳು ಚುರುನತ್ತೆ. ಬಿಕಾಸ್ ಆಫ್ ಸೀನ್ ಇಟ್ ಏನಾಗಿದೆ ಕಾಂಟ್ರಾಕ್ಟಿಂದ ಅಂತ. ಕಾಂಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಬಿಲ್ ಪಾಸ್ ಆಗಿಲ್ಲ ಅಲ್ಲ, ಒಂದು ಅಲ್ಲಿ ಬಂದಿಲ್ಲ, ಇಲ್ಲಿ ಬರಲಿಲ್ಲ, ಅಲ್ಲಿ ಬರಲಿಲ್ಲ ಅಂತ ಇವ್ರೇನು ಮಾಡಿದ್ರು, ಒಂದೊಂದೇ ಕಳ್ಕೊಳ್ತಾ ಹೋದರು. ಕಳ್ಕೊಂಡು ಕೊನೆಯಲ್ಲಿ ಆ ಸೀರೆ, ಬರೀ ಸೀರೆಯಿಂದನೇ, ಯಾಕಂದರೆ ಅವ್ರು ಕೊಡ್ತಾ ಇದ್ದು ಎಷ್ಟು ಸ್ವಲ್ಪ ಸೀರೆ ಕೊಡ್ತಾರೆ, ಅವ್ರು ಎಷ್ಟು ನೇಯ್ತಾರೋ ಅಷ್ಟೇ, ಒಂದು ಸ್ವಲ್ಪ ಸೀರೆ ಕೊಡ್ತಾರೆ. ಸೊ ದೆನ್ ಮೈ ಫಾದರ್ ಹ್ಯಾಸ್ ಆಲ್ಸೋ ಡನ್ ಸಮಥಿಂಗ್. ಒಂದು ಸೈಕಲ್ ಇಟ್ಕೊಂಡು, ಗೊತ್ತಿಲ್ಲ ಅವ್ರು ಏನು ಅಂದ್ಕೊಳ್ತಾರೋ ಪಪ್ಪ ಇವತ್ತು ಇದನ್ನು ಹೇಳಿದ್ರೆ, ಯಾಕಂದರೆ ಮಾನ ಮರ್ಯಾದೆ ಅಂತ ಇದು ಸಮಾಜ ಮಾಡಿರುತ್ತಲ್ಲ, ಆ ಮಾನ ಮರ್ಯಾದೆಯಲ್ಲಿ ಅವನು ಫಿಟ್ ಆಗ್ತಾ ಇರಲ್ಲ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದೆಮ್. It became so difficult
ದೇರ್ ವಾಸ್ ಅ ಮೂಮೆಂಟ್ ನಮ್ಮ ತಂದೆ ತಾಯಿ ತಮ್ಮ ಜೀವ ತೆಕ್ಕೊಳ್ಬೇಕು ಅನ್ನೋಂತಹ ಒಂದು ನಿರ್ಧಾರಕ್ಕೂ ಬಂದರು.